ಹೆಂಗೆ ಮಾಡೋಣಪ್ಪ? ಆ ಬ್ಯಾಂಕ್ನವ್ರು ಬಂದು ಹಂಗೆ ಹೇಳೋದ್ರಲ್ಲ, ಹೆಂಗೆ ಮಾಡೋಣ? ದಿವ್ಸ ಮುಂದೆ ಕೇಳಾನಿ ಮದುವೆ ಮಾಡೋಣ ಏನು ಹೆಂಗೆ ಏನು ಏನು ಏನಂತೀಯ ನೀನು? ಈಗ ಯಾವನ ಒಬ್ಬ ಹಂಗೆ ಮಾಡ್ದ ಅಂತ ಹೇಳಿ ಈಗ ಬೋರವ್ರನ್ನೆಲ್ಲ ಹಂಗೆ ತಿಳ್ಕೊಂಬಕ್ಕೆ ಹೋಗ್ಬಾರ್ದು. ಹೆಂಗ ದೇವ್ರ ಮೇಲೆ ಭಾರ ಹಾಕಿ ನಾನೀಗ ದೇವ್ರ ತಾಗ ಬೇಡ್ಕೊಳೀನಿ. ದೇವ್ರಿ ನನ್ನ ಮಗಳು ಇವಳನ್ನೊಬ್ಳನ್ನ ದಡಕ್ಕೆ ಸೇರ್ಸಪ್ಪ ಅಂತ ಬೇಡ್ಕೊಳೀನಿ. ದೇವ್ರ ಮೇಲೆ ಭಾರ ಹಾಕಿ ಮಾಡೋಣ, ಕೇಳೋಣ ದಿಲ್ದೀಗ ಸುಮ್ಮನೆ ಏನಂಬತ್ತು ಅದು ಒಪ್ಪಿ ಆಗದಾದ್ರತ್ತ ಸುಮ್ಮನೆ ಮಾಡಿಬಿಡೋಣತ್ತ ಅಲ್ವೇ ನಿಂಗಜ್ಜಿ? ಸುಮ್ಮನೆ ದೇವ್ರ ಮೇಲೆ ಭಾರ ಹಾಕ್ಬೇಕೀಗ. ಯಾರೋ ಒಬ್ರು ಹಂಗೆ ಮಾಡಿದ್ರು ಅಂತ ಈಗ ಒಳ್ಳೆಯವ್ರಿಗೂ ಕೆಟ್ಟ ಹೆಸರು ಬರುತ್ತೆ. ಒಬ್ರು ಹಂಗೆ ಮಾಡಿರಿ, ಯಾರು ನಂಬೋದು ಯಾರನ್ನ ಬಿಡೋಣ ನಮ್ಮಂಗೆ ಅವತ್ತು ದೇವ್ರ ಮೇಲೆ ಭಾರ ಹಾಕತ್ ಸುಮ್ಮನೆ ಕಣಪ್ಪ. ಒಟ್ಟಿನಲ್ಲಿ ಇವಳೇನೆ ಒಂದಿಟ್ಟು ಅವ್ರೇನೋ ಒಂದಿಟ್ಟು ಸಿಟ್ಟು ಪಟ್ಟು ಆದ್ರೂ ಇವಳೇ ಒಂದಿಟ್ಟು ದಾರಿಗೆ ತಕೊಂಡು ಅವ್ರಿಗೆ ಒಂದಿಟ್ಟು ಹೇಳ್ಕೊಂಡು ಇವಳೇ ಒಳ್ಳೆ ತಂದಿಂದ ಅವನು ತಂದಿಂದ ಇದ್ರೆ ಆತಷ್ಟೇನೆ. ಸುಮ್ಮನತ್ತ ಚೆನ್ನಾಗಿದ್ರೆ ಯಾವುದು ಇರಲ್ಲ. ಎಲ್ಲ ಬೋತಾವ ಗಂಡ ಹೆಂಡತಿ ಅಂದಮೇಲೆ ಒಂದು ಸರಿಸ್ಕೊಂಡು ಹೋಗ್ಬೇಕು. ಎಂಥ ರೇಟೇ ಸೌಕಾರ ಇದ್ದಾರೆ ಗಂಡ ಹೆಂಡತಿ ಎಲ್ಲ ಐತೆ ಅಂದ್ರೂ ಬಂದೇ ಬರ್ತವೆ ಏನೋ ಒಂದು ಒಂದು ಸರಿಸ್ಕೊಂಡು ಚೆನ್ನಾಗಿರ್ಬೇಕಪ್ಪ. ಕೇಳ್ರಿ ಅದೆಲ್ಲ ಏನೋ ಬುದ್ಧಿ ಸಮ್ ಕೇಳ್ರಿ, ಒಪ್ಪಿರತ್ ಮಾಡ್ರಿ, ಬಲವಂತ ಮಾಡಕ್ಕೆ ಹೋಗ್ಬೇಡ್ರಿ. ನೀವೇ ಮಾಡಿದ್ದು ನೀವೇ ಮಟ್ಟಿದ್ದು ಒಂಬತ್ತು ಬೇಡ ಸವಾಸ ತಿರ್ಗಾ ಮೇಲೆ ಯಾಕಬೇಕು. ಕೇಳ್ರಿ ಹಾಕ್ತೀನಿ ಅಂದ್ರೆ ಮಾಡಿಬಿಡ್ರಿ. ಅದಕ್ಕೆ ಅವಳಂತಡಿ ನಾನು ದೀಕ್ಷಾ ಮೊನ್ನೆ ಒಂದು ಪಟ್ಕಾರ್ದು ದೀಕ್ಷಮ್ಮ ಅಮ್ಮ ಅಮ್ಮಣೆ ದೀಕ್ಷಮ್ಮ ಬಾರ ಮೇಲೆ ಏನಪ್ಪ ಅದೇ ಅವ್ರ ಬ್ಯಾಂಕ್ನವರು ಬಂದಿದ್ರಮ್ಮ ಸಂಜೆ ಎಂಬರು 6 ಜನ ಏನೋ ಗಂಡು ಮಕ್ಳಂತೆ, ಇವರೇ ಲಾಸ್ಟ್ನೇರಂತೆ. ಅದಕ್ಕೇನೆ ನನಗೇನು ಸಿಗ್ತಾ ಇಲ್ಲ ಅಂತ ಹೇಳಿ ಬಂದಿದ್ರು. ನಿಮ್ಮ ಮಗಳನ್ನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಬಂದಿದ್ರಮ್ಮ ಅವ್ರ ಬ್ಯಾಂಕ್ನವರು. ಅತ್ಯತ್ತ ಒಳ್ಳೆರೇನ ಎಲ್ಲಾರನ್ನೂ ಈಗ ಯಾರೋ ಒಬ್ಬ ಹಿಂಗೆ ಮಾಡ್ದ ಅಂತೇಳಿ ಎಲ್ಲಾರನ್ನೂ ಹಿಂಗೆ ನಾವು ನೋಡೋಕ್ಕಾಗಲ್ಲ. ಅತ್ಯತ್ತ ನೀನು ಒಪ್ಪೋದಾದ್ರತ್ತ ಸುಮ್ಮನೆ ಕೊಟ್ಟು ಮದುವೆ ಮಾಡ್ತೀವಿ ಕಣಮ್ಮ. ಏನಾಗಲ್ಲ, ಅವ್ರ ದುಡಿಮೆ ಅವ್ರಿಗೆ, ಇವರು ಕೆಲಸದಾಗ ಇದ್ದಾರೆ ಅತ್ತ ಸುಮ್ಮನೆ ಕೊಟ್ರತ್ತ ನೀನು ಸೆನಕ್ಕಿರ್ತೀಯ ಅಂತ ಅಂದ್ಕೊಂಡಿದ್ದೀವಿ. ದೇವ್ರ ಮೇಲೆ ಭಾರ ಹಾಕಿ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀನು ಒಪ್ತೀಯೇ? ನನ್ನ ಕೇಳಿದ್ರು ಕಣಪ್ಪ, ಅದಕ್ಕೆ ನಾನು ನಮ್ಮಪ್ಪ ನಮ್ಮಮ್ಮನ ಕೇಳ್ರಿ ಅಂತಂದೆ. ನಿಮ್ಮ ಸಂತೋಷವಾಗಿ ನಿಮ್ಗೇನು ಮನಸ್ಸಾಗೆ ಅವ್ರ ಮೇಲೆ ಏನೋ ಅನುಮಾನ ಇಲ್ಲ ಅಂಬೋದಾದರೆ ನೀವು ಮದುವೆ ಮಾಡಿದ್ರೆ ನಾನು ಆಗ್ತೀನಿ ಕಣಪ್ಪ. ನಂದೇನು ಅಭ್ಯಂತರ ಇಲ್ಲ. ಅವರು ಒಳ್ಳೆಯವರೇನೆ, ಚೆನ್ನಾಗಿ ನನಗೂ ಚೆನ್ನಾಗೆಲ್ಲ ಮಾತಾಡಿಸ್ತಾರೆ. ಹೆಂಗೋ ನನಗೀಗ ಚಿರು ನಂಬಿ ನಾನು ಮೋಸ ಆದಾಗಿಂದ ನಾನು ಯಾರು ನಂಬೋದಕ್ಕೂ ನನಗೆ ಆಗ್ತಿಲ್ಲ ಕಣಪ್ಪ. ತುಂಬ ಬೇಜಾರಾಗುತ್ತೆ. ಏನು ಮಾಡಲಿ, ಅದೇ ದೇವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಮದುವೆ ಆಗ್ಬಿಡ್ತೀನಿ. ಹಂಗೆ ಆಗೋದು. ಒಬ್ಬರಿಂದ ಹಂಗೆ ಆಗ್ಬಿಟ್ರೆ ಈಗ ಬೋಲ್ ನಂಬಿದ್ರ ಸೀರುನ್ನ ಒಳ್ಳೆ ನಮ್ಮ ಥರನೇ ಇದ್ದ ಅದಕ್ಕೇನೆ. ಹಂಗೆ ಆಗೋದು, ಏನು ಮಾಡೋಕ್ಕಲ್ಲ ಕಣಮ್ಮ. ಮುಟ್ನಲ್ಲಿ ಒಂದು ಬಂದ್ರು ನಾವೇನು ಸರಿಸ್ಕೋಬೇಕು? ನೀನು ಅವಾಗ ಅನುಸರಿಸ್ಲಿ ಸುಮ್ಮನೆ. ಅವತ್ತು ನೀನು ಒಂದಿಟ್ಟು ಅನುಸರಿಸಿದ್ರೆ ಸರಿ ಆಗೋದು. ಅಜ್ಜಿ, ನಾನು ಅವತ್ತು ನಮ್ಮ ಅಕ್ಕ ನಮ್ಮ ಅಮ್ಮ ಇರ್ತಾಗೆಲ್ಲ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಅಕ್ಕ ಹೇಳ್ದಂಗೆ ಕೇಳ್ಕೊಂಡು ಅವತ್ತು ಇದ್ದಿದ್ರೆ ನನಗೆ ಹೆಂಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಎಲ್ಲರನ್ನೂ ದೂರ ಮಾಡ್ಕೊಂಡು ಆವಾಗಲೇ ಅವನ ಚಿರುಗೆ ನಾನು ಸದ್ರ ಕೊಟ್ಟಂಗೆ ಆಗಿದ್ದು. ಅದಕ್ಕೆ ಹೇಳೋಣ ಅಂತ ಅವರಪ್ಪ ಅಮ್ಮನ ಕರ್ಕೊಂಬರ್ಲಿ, ನಾವು ಒಂದಿನ ಹೋಗಿ ನೋಡ್ಕೊಂಡು ಎಲ್ಲ ಏನು ಎತ್ತ ಅಂತ ಹೇಳಿ ನೋಡ್ಕೊಂಡು ಎಲ್ಲ ವಿಚಾರಿಸ್ಕೊಂಬನ ನೋಡೋಣ ಅದೇ. ಸರಿ ಆಯ್ತು ಹೇಳಮ್ಮ, ನೀವು ಮಾಡೋದಾದ್ರೆ ನಾನು ಒಪ್ಕೊಂತೀನಿ. ಹಂಗತ್ತು ಒಪ್ಕೊಂತ ದೀಕ್ಷಮ್ಮ ಮದುವೆನೇ ಬೇಡ, ನನಗೆ ಮದುವೆ ಸುದ್ದಿನೇ ಬೇಡ ಅಂಬೋದು. ಏನಂತ ಹಿಂಗೆ ಇರೋಕ್ಕಾಗುತ್ತೆ ಪಾಪ, ಚಿಕ್ಕ ವಯಸ್ಸು. ಹ್ಞೂನಪ್ಪ, ಈಗ ಇನ್ನು ಅವಳಿಗೆ ಈಗ ಮದುವೆ ವಯಸ್ಸು, ಅವಳ ಓದ್ಬೋದಾಯ್ತು ಇನ್ನು. ಹೋಗಿ ಆದ್ಲು ಏನು ಮಾಡ್ತೀಯ? ಅವನು ಒಂದಿಟ್ಟು ದುರಾಸೆ ಪಟ್ಬಿಟ್ಟ. ಅವನು ಏನೇನೋ ಸಿಕ್ಕ ಮನಸ್ಸಿನಾಗೆ ಹೆಂಗೆ ಓದ. ನನಗೆ ಈಗಲೂ ಬೇಜಾರಾಗುತ್ತಾ ಹುಡುಗನ ನೆನೆಸ್ಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ ಕಣಮ್ಮ, ಶಾಂತಮ್ಮ ಓದ ಅಷ್ಟೇ. ಅವನು ಮಾತ್ಕೊಂಡಂಗೆ ಇನ್ನು ಹೋಗಿರಾರು ಬರಲ್ಲ, ಇನ್ನು ಇರಾರನ ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಕಣಜ್ಜಿ ಅತ್ತ ಇನ್ನೇನು ಮಾಡೋಕ್ಕಾಗಲ್ಲ. ಅಂದ್ರೆ ನೆನೆಸ್ಕೊಂಡ್ರು ಒಂದೊಂದ್ಸತಿ ಒಂಥರ ಬೇಜಾರಾದಂಗೆ ಆಗುತ್ತೆ. ನಾವು ಭಾಳ ಚೆನ್ನಾಗಿ ಹುಡ್ಗನ ನೋಡ್ಕೊಂಬೋದು, ನಾವು ಚೆನ್ನಾಗಿ ಎಲ್ಲ ಚೆನ್ನಾಗಿದ್ವಿ ನೋಡು, ಒಂಥರ ಬೇಜಾರಾದಂಗೆ ಆಗುತ್ತೆ. ಚೆನ್ನಾಗಿದ್ದೀಯಾ ಆಂಟಿ? ಶಾಂತ ಆಂಟಿ, ಅಜ್ಜಿ ಚೆನ್ನಾಗಿದ್ದೀರಾ? ಮಾವ ಚೆನ್ನಾಗಿದ್ದೀರಾ? ಓಹೋ ಸುಗುಣಮ್ಮ, ಬಾರಮ್ಮ ಬಾ. ಯಾವಾಗ ಬಂದೆ? ಆವಾಗಲೇ ಒಂದು 2-3 ಗಂಟೆ ಆಯಿತು. ಮಕ್ಕಳು ಆಟ ಆಡಕ್ಕೆ ಹೋದ್ರು, ಅಲ್ಲೇ ಹುಡುಗರು ಮಕ್ಕಳನ್ನ ಆಟ ಆಡಕ್ಕೆ ಬಿಟ್ಟು ಬಂದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದೆ ನಮ್ಮ ಸುಗುಣ. ಇಲ್ಲೇ ಇರ್ತಾರೆ, ಇಲ್ಲಿಗೆ ಬತ್ತಾಳೆ ಅನ್ನಂಗೆ ಆಯಿತು, ಸುದ್ದಿ ತಿಳಿತು. ಮಕ್ಕಳನ್ನೆಲ್ಲ ಕರ್ಕೊಂಬಂದ? ಆಂಟಿ, ಎಲ್ಲಾರನ್ನೂ ಕರ್ಕೊಂಬಂದು ಇಲ್ಲೇ ಇರ್ತೀವಿ ಇನ್ಮೇಲಿಂದಾನ. ಹೆಂಗೂ ನನ್ನ ಮನೆ ಐತಲ್ಲ, ಅಲ್ಲೂ ಮನೆ ಎಲ್ಲ ಖಾಲಿ ಮಾಡಬೇಕು, ಯಾಕಂದರೆ ಅವಕ್ಕ ಹೋಗಿತ್ತಲ್ಲ, ಮನೆಯೆಲ್ಲ ಖಾಲಿ ಮಾಡಬೇಕು ಅಂತ ಹೇಳಿದರು. ಅದಕ್ಕೇನೆ ಅತ್ಲಾಗೆ ಎಲ್ಲ ಖಾಲಿ ಮಾಡಿಕೊಂಡು ಬಂದ್ವಿ ಇಲ್ಲಿಗೇನೆ. ಬಾರಮ್ಮ ಬಾ ಉಕ್ಕ ಬಾ. ಅಯ್ಯೋ ಇವಳಂತೂ ನಾನೇ ತೋರಿಸಿದ್ದು, ನಾನೇ ಮದುವೆ ಮಾಡಿಸಿದ್ದು. ಇವತ್ತು ನೋಡಿ ಹಿಂಗಾತು, ಎವ್ಟ್ ಬೈಕೊಂಡಿರ್ತಾರೋ ಏನೋ ಸುಗಣ್ಣಮ್ಮ ರಮ್ಮಯ್ಯ ಅಂತ ನೆನೆಸ್ಕೊಂಬ್ತಿದ್ಲು ಇವಳು. ಅಯ್ಯೋ, ಯಾರನ್ನ ಯಾಕೆ ಬೈಕಮ್ಮ ನಮ್ಮಮ್ಮ? ನಾನು ಯಾಕೆ ಬೈಕಮ್ಮನ ಹೇಳು? ಏನು ನಮ್ಮ ಹಣೆ ಬರದಲ್ಲಿ ಇತ್ತು, ಹಂಗಾಯಿತು. ಇವ್ರನ್ನೇ ಅಂತ ಹೇಳಿ ಇವ್ರನ್ನ ಬೈಕೊಳಕ್ಕಾಗುತ್ತಾ? ಏನಿಲ್ಲ. ಅವನು ಹಂಗೆ ಮಾಡ್ಕೊಂಡು ಅವನ ಹಣೆ ಬರ
ಅವಳ ಹಣೆ ಬರ ಹಿಂಗಾಯ್ತು, ನನ್ನ ಹಣೆ ಬರ ಅಷ್ಟೇ. ನಿಮ್ಮನ್ನ ಹೊಣೆ ಮಾಡೋದಕ್ಕಾಗಲ್ಲ. ಹಣೆ ಬರೋಕೆ ಹೊಣೆ ಯಾರು ಅಂತ ಹೇಳಿ ನಿಮ್ಮನ್ನೆಲ್ಲನ ಹೊಣೆ ಮಾರೋಕ್ಕಾಗಲ್ಲ. ನನಗೆ ಬೇಜಾರಾದಂಗೆ ಆಯ್ತು ಅವತ್ತು. ಸುಗುಣ ಬೇರೆ ಮದುವೆ ಆಗ್ಯವಳೆ ಅಂತ ಹೇಳ್ಬಿಟ್ರ. ನೋಡಪ್ಪ ಎಂತ ತಪ್ಪ ನಾವು ತೋರಿಸಿ ಸುಮ್ಮನಿದ್ರು ಇರ್ಬೋದಾಗಿತ್ತು ಅಂತ ನಾನು ಯೋಟ್ ಬೈಕೆಂಟೋ ಏನೋ ಸುಗುಣನು ಅವರಮ್ಮ ಯೋಟ್ ಬೈಕೆಂಟೋ ಅನ್ಕೊಂತಿದ್ದೆ. ಇಲ್ಲ ಕಣಂಟಿ, ನಾವು ಯಾಕೆ ಬೈಕಮ್ಮನ. ಇವಾಗ ಹೆಂಗೆ ಮದುವೆಯಾಗಿ ಚೆನ್ನಾಗಿದ್ದೀನಿ, ಒಳ್ಳೆ ಗಂಡ ಸಿಕ್ಕವ್ರೆ, ಇಬ್ಬರು ಮಕ್ಕಳು ಇದ್ದಾರೆ, ಅವ್ರು ನೋಡ್ಕೊಂಡು ಅದೇ ಮನೆ ಬೇರೆ ಬಿಡಬೇಕು ಅಂತ ಹೇಳಿದ್ರ. ಅದಕ್ಕೆ ನಾ ಮನೆ ಬೇರೆ ಯಾಕೋ ಸರಿ ಹೋಗ್ತಿರ್ಲಿಲ್ಲ, ಬರೀ ಚೆನ್ನಾಗಿಲ್ಲ. ಅತ್ತಿಗೆ ಬೇರೆ ಚೆನ್ನಾಗಿಲ್ದಂಗೆ ಆಯಿತು, ತಿರ್ಗಾ ಇವಾಕನಿಗೆ ಚೆನ್ನಾಗಿಲ್ದಂಗೆ ಆಯಿತು, ಎಲ್ಲರಿಗೂ ಚೆನ್ನಾಗಿಲ್ದಂಗೆ ಆಗ ಒಬ್ರಿಗೊಬ್ರಿಗೆ. ಅವರು ಅತ್ತೆ ಸತ್ತ 6 ತಿಂಗಳಿಗೆ, ಆಮೇಲೆ ಇವಾಗ ಸಾಯ್ತಾ. ಅದಕ್ಕೆ ಒಬ್ರಿಗೊಬ್ರಿಗೆ ಹುಷಾರಿಲ್ಲ ಅಂತೇಳಿ ಮನೆ ಬಿಡಬೇಕು ಅಂತ ಹೇಳಿದ್ರು. ಮನೆ ಎಲ್ಲೂ ಇಲ್ಲ ಅಂತೇಳಿ ನನ್ನದೇ ಮನೆ ಇಲ್ಲೇ ಇತ್ತಲ್ಲ, ಮತ್ತು ಎದ್ರಕೊಂಡು ಓದ್ಲು ಅಂತ ಹೇಳಿ ಇವರು ಬೈಕಂತಾರೆ. ಅದಕ್ಕೆ ನನ್ನ ಮನೆಗೆ ನಾನು ಬಂದಿದ್ದೀನಿ, ಬೇರೆ ಯಾರ ಮನೆಗೂ ಬಂದಿಲ್ಲ. ಇದೇನಪ್ಪ ಇದು ಹಿಂಗೆ ಬಂದ್ಲು ಅಂತ ಅನ್ಕೋಬೋದು. ಅವರು ಹೇಳಿದ್ರು ಸುಗುಣ ಇಲ್ಲಿರಬಾರ್ದು, ಎಲ್ಲ ಟೌನಕ್ಕೆ ಹೋಗೋಣ ಅಂದರು. ಮಕ್ಕಳನ್ನ ಕರ್ಕೊಂಡು ಟೌನಕ್ಕೆ ಹೋಗಿ ಇವಾಗ ಸುಮ್ಮನೆ ಆಗಲ್ಲ, ಸುಮ್ಮನೆ ಜಾಸ್ತಿ ಖರ್ಚು ಟೌನಲ್ಲಿ. ಪಾಪ ಅವರೊಬ್ಬರು ದುಡಿಯೋದು, ಅದಕ್ಕೆ ಅತ್ಲಾಗ ನಾನು ಮನೆಯಾಗೆ ಏನಾನ ಮಾಡ್ಕೊಂಬನ. ಇವಾಗ ಸದ್ಯಕ್ಕೆ ಅವ್ರು ದುಡಿಯೋದೆಲ್ಲ ಆಗಲ್ಲ, ಇವಾಗ ಬೇರೆ ಸಾಲ ಐತೆ ಪಾಪ. ಹಾಸ್ಪಿಟ್ಲಿಗೆಲ್ಲ ಇಕ್ಕಿದಾರ ಅಮ್ಮನಿಗೂ ಅವ್ರಿಗೂ ಎಲ್ಲನ. ಅದಕ್ಕೋಸ್ಕರನ ಅತ್ತಾಗ ಇಲ್ಲಿಗೆ ಬಂದು ಚುಮ್ಕಿರಿಲಿ ಬಂದಿದ್ದೆ. ಒಳ್ಳೇದಾಯ್ತು. ಹುಡುಗರು ಸೆನಕ ಇದಾವ, ಸೆನಕ್ ನೋಡ್ಕೆ ಹುಡುಗರನ್ನ. ಇಲ್ಲಡಮ್ಮ ನಿಂಗೆ ಜೇನಂದಿದ್ಲು ಮಂತಿ ತಾಯಿಲ್ಲದ ಮಕ್ಕಳನ್ನ ನೀನು ನೋಡ್ಕೊಂಡ್ರೆ ನಿನಗೆ ಒಳ್ಳೇದು. ನೋಡಿ ಮುಂದೊಂದಿನ ನಿನಗೆ ಒಳ್ಳೇದಾಗುತ್ತೆ ಕಣಮ್ಮ. ಹುಡುಗರ್ನಿಗೆ ಒಗ್ಯೋದಾಗಲಿ, ನೀನು ಬೇರೆ ಯಾರು ಮಾತು ಅವಳು ಹಿಂಗೆ ಮಾತಾಡೋದಾಗಲಿ, ಆ ಹುಡುಗರಿಗೆ ಏನೋ ನೀನು ದ್ರೋಹ ಮಾಡಬೇಡ. ಇಲ್ಲ ನೀನು ಬಂದಿಟ್ಟು ಕಮ್ಮಿ ಮಾಡ್ಕೊಂಡ್ರೆ ಪರವಾಗಿಲ್ಲ, ಹುಡುಗರನ್ನ ಸೆನಕ್ ನೋಡ್ಕೆ ಮುಂದೊಂದಿನ ನಿನ್ಗೆ ಒಳ್ಳೇದಾಗುತ್ತೆ. ಹುಡುಗರು ಇದಾವ ಎಂಥವಮ್ಮ? 2 ಹುಡುಗರು, 2 ಗಂಡು ಹುಡುಗರು ಕಣ್ಮಮ್ಮ. ಮತ್ತು ಚೆನ್ನಾಗಿ ನೋಡ್ಕೊಳಮ್ಮ ಹುಡುಗರನ್ನ. ದೊಡ್ಡವಾಗತ್ತಕ ತಾಯಿ ಇಲ್ಲದ ಮಕ್ಕಳನ್ನ, ತಾಯಿ ಇಲ್ಲದ ತಬ್ಬಲಿನ ಚೆನ್ನಾಗಿ ನೋಡ್ಕೋಬೇಕು. ಹಿಂಗೆ ನೋಡಪ್ಪ, ನಮ್ಮಮ್ಮ ಇದ್ದಿದ್ರೆ ಹೆಂಗೆ ನೋಡ್ಕೊಂತೈತೆ ಹಂಗೆ ಹುಡುಗರಿಗೆ ನಮ್ಮಮ್ಮ ಇಲ್ಲ ಅಂಬೋದು ಬರಬಾರ್ದು ತಲೆಯಾಗಿ. ನಮ್ಮಮ್ಮ ಅನ್ಕೋಬೇಕು, ಹಂಗೆ ನೀನು ನೋಡ್ಕೋಬೇಕು ಕಣಮ್ಮ. ಒಳ್ಳೇದಾಗುತ್ತೆ. ದೇವ್ರಾಣಗೂ ಏನು ಅಂದಿದ್ರು ಅನ್ಮಂತಿ ನಾವು ಹೇಳ್ತಾ ಇದ್ದೀವಲ್ಲ, ಭಾಳ ಒಳ್ಳೇದಾಗುತ್ತೆ ನಿನಗೆ. ಸರಿ ಆಯ್ತು ಹೇಳಮ್ಮ, ನಾನು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಪಾಪ ಅವರು ಚೆನ್ನಾಗಿ ನೋಡ್ಕೊಂತಾರೆ ಮಕ್ಕಳನ್ನ. ಏನು ಮಾಡ್ತೀಯ ಪಾಪ, ಚಿಕ್ಕ ವಯಸ್ಸಿಗೆ ಮಕ್ಳು ಬಿಟ್ಟು ಹೆಂಗತ್ಲಾಗೆ. ಅವ್ರ ಕಷ್ಟ ನೋಡೋಕ್ಕಾಗ್ದಲ್ಲ ನಮ್ಮಮ್ಮ ಹೋಗಿ ನಾನು ಆಗಲ್ಲ ಅಂತ ತುಂಬ ಆಟ ಮಾಡ್ತಿದ್ದೆ. ತಿರ್ಗಾ ಈಗಳಮ್ಮ ಹಿಂಗೆ ಹೋಗು, ಹಿಂಗೆ ಇಲ್ಲೇ ಇರ್ಮಂತೆ, ನಿಮ್ಗೆ ಹೆಂಗೆ ಮನೆ ಐತಲ್ಲ ಅಂತ. ವರ್ಷಭವನ ಬಾರಮ್ಮ, ನಿಂದೆ ಮನೆ ಐತಿ, ತಿರ್ಗಿ ಇವ್ರಿಗೆ ಹೆದ್ರಿಕೊಂಡು ಹೋದ್ರು, ನಮಗೆ ಹೆದ್ರಿಕೊಂಡು ಹೋದ್ರು ಅಂತ ಇವ್ರಿಗೆಲ್ಲ ನೀನು ಸಾದ್ರ ಆಗ್ತೀಯ ಅಂತಂದ್ರು. ಅದಕ್ಕೆ ಅತ್ತ ಬಂದೆ. ಬಿಡು, ನಿನ್ನ ಮನೆಗೆ ನೀನು ಬಂದಿದ್ಯಾ, ನೀನೇನು ಯಾರ ಮನೆಗೂ ಬಂದಿಲ್ಲ. ನಿನ್ನ ಹೆಸ್ರಿಗಿರೋ ಮನೆಗೆ ಬಂದಿದ್ಯಲ್ಲ ನೀನು, ಬೇರೆ ಯಾರ ಮನೆಗೂ ಬಂದಿಲ್ಲ. ಬೇರೆ ಯಾರ ಮನೆಗೂ ಬಂದಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಇವಾಗ ಬಂದಿದೆಯಲ್ಲ ಸುಮ್ಕೆ. ನಾನು ಇಲ್ಲಿ ಬರೋದೇ ಒಳ್ಳೇದು, ಹೆದ್ರಿಕೊಂಡು ಹೋಗ್ಬಾರ್ದು. ಇವ್ರು ನೋಡಿಸ್ಬೇಕಂದ್ರೆ ನೀನು ಇಲ್ಲಿ ಇರಲೇಬೇಕಾಗಿತ್ತು. ಹೆಂಗ ಬಂದಿದೆಯಲ್ಲ ಬಿಡು. ಚೆನ್ನಾಗಿರಮ್ಮ. ಹುಡುಗರ್ನ ಮಾತ್ರ ಚೆನ್ನಾಗಿ ನೋಡ್ಕೆ ನೀನು. ಏನನ್ನ ಆಗ್ಲಿಲ್ಲ, ಹುಡುಗರ್ನ ಚೆನ್ನಾಗಿ ನೋಡ್ಕೆ. ಬೇರೆ ಯಾಕೆ ನೀನು ಒಂದೀಗ ನೀನೇನು ಆಸ್ತಿ ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಹುಡುಗರಿಗೆ ಹೊಟ್ಟೆ ತುಂಬ ಊಟಕ್ಕೆ ಇಡು. ನಮ್ಮಮ್ಮ ಇಲ್ಲ ಅಂಬೋದು ಒಂದು ಸ್ವಲ್ಪನೂ ಮನ್ಸಾಗಿ ಬರಬಾರ್ದು ಆ ಹುಡುಗರಿಗೆ. ಹಂಗೆ ನೋಡ್ಕೋಬೇಕು. ಹುಡುಗರು ನೋಡ್ಕೊಂಡ್ರೆ ನಿನಗೆ ಮುಂದೆ ಭಾಳ ಒಳ್ಳೇದಾಗುತ್ತೆ ಸುಗುಣ. ಅಷ್ಟೇ ನೋಡಿ ಹೇಳಿರ್ತೀನಿ. ಸರಿ ಆಯ್ತು ಹೇಳಂಟಿ. ಅಮ್ಮ ಇನ್ನೂ ಬಂದೈತೆ, ಐತೆ ಮನೆಗೆ, ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆ ಹುಡುಗರು ಎಲ್ಲ ಕೂತ್ಕೊಂಡಿದ್ವು. ನಮ್ಮತ್ತೆ ಯಾಕೆ ಬಂದಿದ್ಯಾ, ಇಲ್ಲಿಗೆ ಯಾಕೆ ಬಂದಿದ್ಯಾ, ಮದುವೆ ಆದವಳು ಅಲ್ಲೇ ಇರಬೇಕು ಅಂತ ನಮ್ಮತ್ತೆ. ಅವಳ್ತಾಗ ಇವಾಗ ಬಂದಿತ್ತು ಸಿಹಿ ಪ್ರೈತಿ. ಅದಕ್ಕೆ ನಿಮ್ಮತ್ತೆ ಹಂಗಂದ್ರೆ ಸಿಹಿ ಕಡಿಗೆ ಗೊದ್ದಾನೋಣ ಸೀಮೆ ಎಲ್ಲ ಹೆಂಗೆ ಮುದ್ರಿ ಕೆಂಪವ ಹಂಗೆ ನಿಮ್ಮತ್ತೆ ಸಿಹಿ ಪ್ರೀತಿ ಕಡಿಗೆ ಬಂದಿತ್ತು. ಸಿಹಿ ಪ್ರೈತಲ್ಲ ಅದಕ್ಕೆ. ಇನ್ನೇನು ತಲೆ ಕೆಡಿಸಬೇಡ, ನಿನ್ಗೆ ಗಂಡು ಒಳ್ಳೆನಾದ್ರೆ ಸಾಕು. ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆನೇನಮ್ಮ. ಚೆನ್ನಾಗಿ ನೋಡ್ಕೊಂತಾರೆ. ಒಳ್ಳೆಯರು, ಭಾಳ ಒಳ್ಳೆಯರು. ಭಾಳ ಒಳ್ಳೆ ಮನುಷ್ಯರು ಅವರು. ನಾನು ಮುಂಚೆ ಮದುವೆ ಆಗಿದ್ರು ಆಗ್ಬೋದಾಗಿತ್ತು ಅನ್ನಿಸ್ತೈತೆ. ಏನು ಮಾಡಲಿ, ಹಣೆ ಬರ ಆಯ್ತು ಅಷ್ಟೇ, ಏನು ಮಾಡೋಕ್ಕಲ್ಲ. ಭಾಳ ಒಳ್ಳೆ ಮಾತು ಹೇಳಿದ್ರು ಸುಗುಣ. ನೀನೇನು ಮಾಡ್ತೀಯೋ ಗೊತ್ತಿಲ್ಲ, ಮಕ್ಕಳನ್ನ ಮಾತ್ರ ನೀನು ನೋಡ್ಕೋಬೇಕು. ಮಕ್ಕಳು ನೋಡ್ಕೊಂಡ್ರೆ ನೀನು ಮುಂದೊಂದಿನ ಭಾಳ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ನನಗಂತೂ ಈ ಮಾತು ತುಂಬ ಹಿಡಿಸ್ಬಿಡ್ತು ನಿಜ ಹೇಳ್ಬೇಕಂದ್ರೆ. ಚೆನ್ನಾಗಿ ಹೇಳಿದ್ರಪ್ಪ. ನಾನು ನೋಡ್ಕೊಂತೀನಿ, ಇವ್ರು ಹೇಳ್ದಂಗೆ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೊಂದಿನ ನನಗೆ ಒಳ್ಳೇದಾಗುತ್ತೆ. ತಾಯಿಲದ ಮಕ್ಳು ನೋಡ್ಕೊಂಡ್ರೆ ಯಾರೇ ಆಗಲಿ ನೋಡ್ಕೊಂಬಲ್ಲ, ಯಾರೇ ಬೇರೆ ಬೇರೆ ಕಡೆ ಎಲ್ಲನ, ನಾನು ಮಾತ್ರ ಆ ಹೆಸ್ರು ಹೊತ್ಕೋಬಾರ್ದು. ಅಂದ್ರಪ್ಪ ಚಿಕ್ಕಮ್ಮ ಆಗಿ ತಾಯಿನೇ ಚಿಕ್ಕಮ್ಮನೆ ಅನ್ನೋ ಮಾತು ಬರಬಾರ್ದು. ನಾನೇ ತಾಯಿಗಳಪ್ಪ, ಅವ್ರ ಮಕ್ಕಳನ್ನ ಹೆಂಗೆ ಸಾಕ್ತಿದ್ಲು ಹಂಗೆ ಸಾಕಿದ್ಲಪ್ಪ ಸುಗುಣ ಅಂತ ಒಂದು ಹೆಸ್ರು ಪಡ್ಕೊಂತೀನಿ. ಮಕ್ಳ ಬಗ್ಗೆ ಮಾತ್ರ ನಾನು ಯಾವತ್ತೂ ಕೆಟ್ಟ ಮಾಡಲ್ಲ, ಮಕ್ಳಿಗೆ ಮಾತ್ರ ಯಾವತ್ತೂ ಕೆಟ್ಟದ್ದು ಮಾಡಲ್ಲ. ನಾನು ನಿಮ್ಮ ಎದುರಿಗೆ ನಾನು ಬೇಕಾದರೆ ಆಣೆ ಮಾಡ್ತೀನಿ. ದೇವ್ರ ಮೇಲೆ ಆಣೆ ಮಾಡ್ತೀನಿ ಬೇಕಾದರೆ. ನಾನು ಯಾವತ್ತೂ ಮಕ್ಳಿಗೆ ವಿರುದ್ಧವಾಗಿ ಆಗಲಿಲ್ಲ, ಮಕ್ಳಿಗೆ ಕೆಟ್ಟದ್ದು ಮಾಡೋದಾಗಲಿ, ಕೆಟ್ಟದ್ದು ಬೈಯೋದಾಗಲಿ ಇದೇನು ಮಾಡೋದಿಲ್ಲ.
ನೋಡ್ತಾ ಇರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.